ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹ್ಯಾಪಿ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಬಹಳ ದಿನದ ನಂತರ ಮತ್ತೊಮ್ಮೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಸ್ಪೆಷಲ್ ವ್ಲಾಗ್. ಸೊ ಈ ವ್ಲಾಗಲ್ಲಿ ಎಂಟೈರ್ ಫ್ಯಾಮಿಲಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಪರಿಚಯಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ವಿಶೇಷ ಏನು, ಯಾಕೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಮುಂದೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ನಾವೆಲ್ಲರೂ ಶಿವಮೊಗ್ಗಕ್ಕೆ ಹೊರಟಿದ್ವಿ. ನಾವಿರೋದು ಬ್ಯಾಂಗ್ಳೂರು ಟು ಶಿವಮೊಗ್ಗ ಹೋಗ್ತಾ ಇದ್ವಿ. ಯಾರೆಲ್ಲ ಹೋಗ್ತಿದ್ವಿ ಅಂದರೆ ನಾನು, ಅಮ್ಮ, ತಂಗಿ, ತಮ್ಮಂದಿರು, ಮಕ್ಕಳು ಎಲ್ಲರೂ ಹೋಗ್ತಾ ಇದ್ವಿ. ಆ್ಯಂಡ್ ನಾವು ನೈಟ್ ಟ್ರೈನ್ ಹೋಗಿ ಬೆಳಗಿನ ಜಾವ ಒಂದು 5:30 ಅಷ್ಟರಲ್ಲಿ ನಾವು ಶಿವಮೊಗ್ಗ ರೀಚ್ ಆದ್ವಿ. ಸೊ ನೀವು ನೋಡ್ತಾ ಇದ್ದೀರಾ, ಇದು ಮಾರ್ನಿಂಗ್ ಸನ್ರೈಸ್. ನಮ್ಮ ಚಿಕ್ಕಪ್ಪ ಮನೆಗೆ ಹೋಗಿದ್ದು ನಾವು. ನಮ್ಮ ಚಿಕ್ಕಪ್ಪ ಮನೆ ಹತ್ರನೇ ನಿಮಗೆ ಸನ್ರೈಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ, ಅಲ್ಲಿ ನೋಡಿ. ವಿಡಿಯೋಲ್ಲಿ ನೋಡ್ತಾ ಇರೋ ಹಾಗೆ ಬ್ಯೂಟಿಫುಲ್ ಸನ್ರೈಸ್ ನಮಗೆ ಕಾಣಿಸುತ್ತೆ. ಆ್ಯಂಡ್ ಎಲ್ಲರೂ ಯಾಕೆ ಹೋಗಿದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನನ್ನ ತಂಗಿ ಮಗು ನಾಮಕರಣ ಆಯಿತು, ಹಾಗಾಗಿ ನಾವೆಲ್ಲರೂ ಶಿವಮೊಗ್ಗಕ್ಕೆ ಹೋದ್ವಿ. ಆ್ಯಂಡ್ ವೆಕೇಷನ್ ಬೇರೆ ಇತ್ತಲ್ವ, ಸೊ ಅದು ಇನ್ನೂ ನಮಗೆ ಅನುಕೂಲ ಆಯಿತು. ಆ್ಯಂಡ್ ನಮ್ಮ ಚಿಕ್ಕಪ್ಪ ಮನೆ ಹತ್ರ ಒಂದು ಲೈಕ್ ಸ್ಮಾಲ್ ಗಾರ್ಡನ್ ಥರ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬ್ಯೂಟಿಫುಲ್ ಫ್ಲವರ್ಸ್ ಮತ್ತು ಹಣ್ಣು ತರಕಾರಿಗಳದ್ದು ಮರ ಗಿಡಗಳನ್ನ ಹಾಕಿದ್ದಾರೆ. ಸೊ ಮಾವಿನ ಮರ, ನುಗ್ಗೆಕಾಯಿ ಮರ, ಆಮೇಲೆ ಹೂವುಗಳದ್ದು ತುಂಬೆ ಹೂವು, ಗೌರಿ ಹೂವು, ವಿಳ್ಯದೆಲೆ ಬಳ್ಳಿ ಹಾಕಿದ್ದಾರೆ. ಬಾಳೆಗೊನೆ ಇದೆ, ತುಂಬ ಗಿಡಗಳು ಮರಗಳನ್ನು ಹಾಕಿದ್ದಾರೆ. ಒಂದು ಸೈಟ್ ಪೂರ್ತಿ ಅವರು ಪ್ಲ್ಯಾಂಟ್ಸನ್ನು ಹಾಕಿದ್ದಾರೆ. ಇನ್ನೊಂದು ಸೈಟಲ್ಲಿ ಮನೆ ಇದೆ. ಸೊ ಆ್ಯಕ್ಚುಲಿ ಶಿವಮೊಗ್ಗ ವ್ಯೂನೇ ತುಂಬ ಚೆನ್ನಾಗಿರುತ್ತೆ. ತುಂಬ ವರ್ಷ ಆಗಿತ್ತು ಶಿವಮೊಗ್ಗಗೆ ಹೋಗಿ. ಈ ಸತಿ ಹೋದ್ವಿ. ಇದು ನೀವು ನೋಡ್ತಾ ಇದ್ದೀರಲ್ಲ, ಒಂದೆಲ್ಗ ಎಲೆ ಅಂತ ಹೇಳ್ತಾರೆ. ಇದು ಮಕ್ಕಳಿಗೆ ಮೆಮೊರಿ ಪವರ್ಗೆ ತುಂಬಾ ಒಳ್ಳೆಯದು. ಸೊ ಇದು ಗೌರಿ ಹೂವು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಪಿಂಕ್ ಆಗಿರುತ್ತೆ ಹೂವು. ಸೊ ಎಸ್, ಬರ್ತ್ಡೇ ಫಂಕ್ಷನ್ನ ರೆಸಾರ್ಟ್ನಲ್ಲಿ ಇಟ್ಕೊಂಡಿದ್ರು. ತುಂತುರು ರೆಸಾರ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿತ್ತು. ಸೊ ನಾವೆಲ್ಲ ಮನೆಯಲ್ಲಿ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಟಿಫನ್ ಮಾಡಿಕೊಂಡು ನಾವು ರೆಸಾರ್ಟ್ಗೆ ಹೊರಟ್ವಿ. ಇದು ಇವರು ನನ್ನ ತಮ್ಮ, ನನ್ನ ಚಿಕ್ಕಪ್ಪ ಮತ್ತು ಇವರು ಇಬ್ಬರೂ ಅಷ್ಟೇ ನನ್ನ ತಮ್ಮಂದಿರು. ಒಟ್ಟು 3-4 ಜನ ತಮ್ಮಂದಿರಿದ್ದಾರೆ. ತಂಗಿ ಮಗು, ಅಜ್ಜಿ, ಅಮ್ಮ ಎಲ್ಲರೂ ಫಂಕ್ಷನ್ಗೆ ಹೋಗೋಕ್ಕೆ ಅಂಥೇಳಿ ರೆಡಿಯಾಗಿದ್ದಾರೆ. ಆ್ಯಂಡ್ ಈ ಸತಿ ತಂಗಿ ಮಗು ನಾಮಕರಣಕ್ಕೆ ನಾವು ಟ್ವಿನ್ನಿಂಗ್ ವೇರ್ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ನನ್ನ ತಂಗಿಗೆ ಒಂದೇ ಥರದ ಡ್ರೆಸ್ಸನ್ನು ತೊಗೊಂಡ್ವಿ. ಹಾಗೆ ನನ್ನ ತಂಗಿ ಮಕ್ಕಳಿಗೆ, ಗಂಡು ಮಕ್ಳಿಗೆ ಒಂದೇ ಥರದ್ದು, ಹೆಣ್ಮಕ್ಳಿಗೆ ಒಂದೇ ಥರದ್ದು. ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಟ್ವಿನ್ನಿಂಗ್ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ರೀತಿ ರೆಡಿ ಆದ್ವಿ. ಆ್ಯಂಡ್ ಚೆನ್ನಾಗಿತ್ತು, ಡ್ರೆಸ್ ಕಾಂಬಿನೇಷನ್ಸು ಚೆನ್ನಾಗಿತ್ತು. ಆ್ಯಂಡ್ ಅದಕ್ಕೆ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು, ಚಿಕ್ಕಮ್ಮ, ಅಮ್ಮ ಎಲ್ಲರೂ ರೆಡಿಯಾಗಿದ್ದಾರೆ. ಆಲ್ಮೋಸ್ಟ್ ಈಗ ಇನ್ನೇನು ಫಂಕ್ಷನ್ಗೆ ಹೊರಡಬೇಕು ಅಂತ ಇದ್ವಿ. ಎಲ್ಲ ಟಿಫಿನ್ ಮಾಡಿಬಿಟ್ಟು ಒಂದು 9:30-10 ಅಷ್ಟರಲ್ಲಿ ನಾವು ಹೊರಟ್ವಿ. ರೆಸಾರ್ಟ್ ಬಂದುಬಿಟ್ಟು ಮನೆಯಿಂದ ಒಂದು 45 ಮಿನಿಟ್ಸ್ ಟು 1 hour ಆಗುತ್ತೆ. ಸೊ ನಾವೆಲ್ಲ ಹೊರಟ್ವಿ. ಇದು ತುಂತುರು ರೆಸಾರ್ಟ್ಗೆ ಹೋಗೋ ದಾರಿ. ಗ್ರೀನರಿ ಇದೆ, ತುಂಬ ಗ್ರೀನರಿ ಇದೆ. ಫುಲ್ಲು ಗಿಡ ಮರಗಳು, ಅಡಿಕೆ ಮರ, ತೆಂಗಿನ ತೋಟ, ಈ ರೀತಿ ಶಿವಮೊಗ್ಗ ಆಲ್ಮೋಸ್ಟ್ ಸ್ವಲ್ಪ ಗ್ರೀನರೀಸ್ ಜಾಸ್ತಿ ಇದೆ. ಸೊ ವ್ಯೂ ಚೆನ್ನಾಗಿರುತ್ತೆ. ಲೈಕ್ ಫೋಟೋಶೂಟ್ಗಿರ್ಬೋದು ಅಥವಾ ಈ ರೆಸಾರ್ಟಲ್ಲಿ ಸುಮಾರು ಮದುವೆ ಫಂಕ್ಷನ್ಸು ಮತ್ತು ಸ್ಮಾಲ್ ಫಂಕ್ಷನ್ಸ್ಗಳನ್ನೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಲೈಕ್ ನಮ್ಮ ಫಂಕ್ಷನ್ ಆದಮೇಲೆ ಕೂಡ ಒಂದು ಮೆಹಂದಿ ಫಂಕ್ಷನ್ ಇತ್ತು. ಸೊ ರೆಸಾರ್ಟ್ ಇದು ಫುಲ್ಲು ಗ್ರೀನರಿ ಇರೋದ್ರಿಂದ ಲೈಕ್ ವ್ಯೂ, ಫೋಟೋಶೂಟ್ಗೆಲ್ಲ ವ್ಯೂ ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ತುಂತುರು ರೆಸಾರ್ಟ್ ಅಂತ ಶಿವಮೊಗ್ಗ ಹತ್ರ ಇರೋದು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಡೆಕೋರೇಷನ್ ಇತ್ತು. ಎಂಟ್ರೆನ್ಸ್ ಡೆಕೋರೇಷನ್ ಇದು, ಎಂಟ್ರಿ. ಸೊ ಈ ರೀತಿ ಕಲ್ಲಿಂದು ಇದರಲ್ಲಿ ಆರ್ಚ್ ಥರ ಮಾಡಿದ್ದಾರೆ ರೆಸಾರ್ಟು. ನೋಡಿ, ಫುಲ್ಲು ಗ್ರೀನರಿ ಚೆನ್ನಾಗಿದೆ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಅಂದರೆ ನಾನು ಕೂಡ ಜಾಬ್ಗೆ ಹೋಗ್ತಾ ಇದ್ರಿಂದ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆಲ್ಲ. ಸೊ ಸ್ವಲ್ಪ ರಿಫ್ರೆಶ್ ಅನ್ನಿಸ್ತು ನಮಗೂ ಕೂಡ. ಶಿವಮೊಗ್ಗಗೆ ಹೋಗಿ ಇವನು ನನ್ನ ಮಗ, ನಮಗೂ ಸ್ವಲ್ಪ ರಿಫ್ರೆಶ್ಮೆಂಟ್ ಅನ್ನಿಸ್ತು. ಫಂಕ್ಷನ್ ಅಟೆಂಡ್ ಮಾಡಿದ್ದು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ
ಆಫ್ಟರ್ ಅ ಲಾಂಗ್ ಟೈಮ್ ಲೈಕ್ ಎಲ್ಲರನ್ನೂ ಮೀಟ್ ಮಾಡಿದ್ವಲ್ಲ ಅದೊಂಥರ ಖುಷಿ ಅನ್ನಿಸ್ತು. ಇದು ಬಂದುಬಿಟ್ಟು ಪಾಪುಗನ್ನ ತೊಟ್ಲಿಗೆ ಹಾಕೋಕ್ಕೆ ಅಂಥೇಳಿ ಈ ರೀತಿ ಡೆಕೋರೇಷನ್ ಮಾಡಿಸಿದ್ರು. ಸೊ ಎಲ್ಲ ಗೆಸ್ಟ್ ಇನ್ನೂ ಬಂದಿಲ್ಲ, ಸೊ ಬರಬೇಕು, ವೆಯ್ಟ್ ಮಾಡ್ತಾ ಇದ್ವಿ. ಆ್ಯಂಡ್ ನಾವೆಲ್ಲ ಬೇಗ ರೀಚ್ ಆದ್ವಿ. ಸೊ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಚಿಕ್ಕಮ್ಮ, ಅಮ್ಮ, ಅತ್ತೆ ಎಲ್ಲ ಇದ್ದಾರೆ. ಫೈನಲಿ ನಮ್ಮದು ಫೋಟೋಶೂಟ್ ಈ ರೀತಿ ಇತ್ತು, ಟ್ವಿನ್ನಿಂಗ್ ಫೋಟೋಶೂಟ್. ಆ್ಯಂಡ್ ಪಾಪುಗೆ ಏನು ಹೆಸರಿಟ್ರು ಅಂತ ಕೇಳ್ತಾ ಇದ್ದೀರಾ. ಸೊ ಎಸ್, ಈಗ ಪಾಪು ಹೆಸರನ್ನು ರಿವೀಲ್ ಮಾಡೋ ಅಂಥ ಟೈಮ್. ನೀವೇ ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದು ಪಾಪು ಹೆಸರನ್ನು ರಿವೀಲ್ ಮಾಡಿದ್ದು. ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿ ಮತ್ತು ತಂಗಿ ಮಗಳು, ಹೆಣ್ಮಗು. ಫೈನಲಿ ಪಾಪು ಹೆಸರು ಬಂದುಬಿಟ್ಟು ಆರಾಧ್ಯ. ನೋಡ್ತಾ ಇದ್ದೀರಲ್ಲ, ಸೊ ಕ್ಯೂಟ್, ಸಖತ್ತಾಗಿದೆ. ಹೆಸರು ಕೂಡ ಚೆನ್ನಾಗಿದೆ. ಪಾಪು ಅಷ್ಟೇ ಕ್ಯೂಟಾಗಿದ್ದಾಳೆ. ಆ್ಯಂಡ್ ಎಸ್ ಫ್ರೆಂಡ್ಸ್, ಸೊ ಇದಿಷ್ಟು ಇವತ್ತಿನ ಒಂದು ಸಣ್ಣ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡ್ತಾಯಿರಿ. ನಾನು ಟ್ರೈ ಮಾಡ್ತಾಯಿರ್ತೀನಿ ಆದಷ್ಟು ವಿಡಿಯೋಸನ್ನು ಅಪ್ಲೋಡ್ ಮಾಡೋದಕ್ಕೆ. ಖಂಡಿತ ನಾನು ಟ್ರೈ ಮಾಡ್ತಾಯಿರ್ತೀನಿ. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ಬಾಯ್ ಬಾಯ್.